ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರಮ್ಮ? ಜಲಜಾಕ್ಷಿ. ಎಲ್ಲಿಂದ ಬರ್ತಾ ಇದ್ದೀರಾ? ಮಲ್ಲತ್ತಳ್ಳಿ. ಅಮ್ಮ ನೀವು ಡೈಲಿ ಸರಕೆರೆ ಬರ್ತಾ ಇದ್ದೀರಾ? ಹೌದು. ಏನಕ್ಕೋಸ್ಕರ ಇವತ್ತು ಮ್ಯಾಟ್ನ ಮನೆಗೆ ಪರ್ಚೇಸ್ ಮಾಡಿದ್ದೀರಾ? ಮೇಡಮ್ ನಾನು ನನಗೆ ಬ್ಯಾಕ್ ಪೈನ್ ಇತ್ತು ಅಂತ ಬರ್ತಾ ಇದ್ದೆ. ನಮ್ಮ ಫ್ರೆಂಡ್ ಒಬ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಬರ್ತಾ ಇರುವಾಗ ನನಗೆ ಸ್ವಲ್ಪ ಟೈಮ್ದು ಅಭಾವ ಇತ್ತು, ಅಂದ್ರೆ ಮನೆ ಕಟ್ತಾ ಇದ್ವಿ. ನನಗೆ ಚೆನ್ನಾಗಿ ಅನಿಸ್ತು, ಅದಕ್ಕೆ ನಾನು ಮನೆಗೆ ಪರ್ಚೇಸ್ ಮಾಡ್ಕೊಂಡು ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಎಷ್ಟು ಟೈಮ್ ಮಾಡ್ತಾ ಇದ್ದೀರಾ? 2 ಟೈಮ್ ಮಾಡ್ತೀವಿ. 2 ಟೈಮ್ಸ್ ಮಾಡ್ಕೊಳ್ತಾ ಮನೇಲಿ ಯಾರೆಲ್ಲ ಮಾಡ್ಕೊಳ್ತಾ ಇದ್ದಾರೆ? ಎಲ್ಲರೂ ಮಾಡ್ತಾರೆ ಮೇಡಮ್. ಎಲ್ಲರೂ ಮಾಡ್ತಾರೆ. ಹೌದು ಮೇಡಮ್. ಓಕೆ. ಹೇಗ ಅಂದ್ರೆ ಇವಾಗ ಬ್ಯಾಕ್ ಪೈನ್ ಇತ್ತಲ್ವಾ, ಇದಕ್ಕೆ ಏನಾದ್ರು ಮೆಡಿಸಿನ್ ಏನಾದ್ರು ಹೋಗಿದ್ರಾ? ಅಯ್ಯೋ ಮೆಡಿಸಿನ್ ಎಲ್ಲ ಆಗಿ ಲಾಸ್ಟ್ ಅಲ್ಲಿ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಚೆನ್ನಾಗಿ ಅನಿಸ್ತು ಮೇಡಮ್, ಅದಕ್ಕೆ ಪರ್ಚೇಸಿಂಗ್. ಅಂದ್ರೆ ಮೆಡಿಸಿನ್ ಅಂದ್ರೆ ಬೇರೆ ಪ್ರಾಬ್ಲಮ್ಸ್? ಹೌದು ಮೇಡಮ್. ಇಲ್ಲ, ಬ್ಯಾಕ್ ಪೈನ್ಗೆ ಮೇಡಮ್. ಬ್ಯಾಕ್ ಪೈನ್ಗೆ ಆಯುರ್ವೇದಕ್ಕೂ ಮಾಡಿದೆ, ಇಂಗ್ಲಿಷ್ ಮೆಡಿಸಿನ್ ಮಾಡಿದೆ. ಅದೇ ಅದು ತಗೊಂಡಾಗ ಮಾತ್ರ ಚೆನ್ನಾಗಾಗೋದು, ಮತ್ತೆ ಅದೇ ತರ ಆಗೋದು ಆಗ್ತಾ ಇತ್ತು. ಅದಕ್ಕೆ ನನಗೆ ಇಷ್ಟು ಬ್ಯಾಕ್ ಪೈನ್ ಬಂತು? ನನಗೆ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು ಮೇಡಮ್. ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೆ, ತುಂಬಾ ಭಾರ ಎತ್ತಿ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನನಗೆ ಆಪರೇಷನ್ ಮಾಡಿಸ್ಕೊಳಕ್ ಇಷ್ಟ ಇರಲಿಲ್ಲ, ಹಾಗೆ ಅವಾಯ್ಡ್ ಮಾಡ್ತಾ ಇದ್ದೆ. ಆವಾಗ ಸರಕೇರಿಗೆ ಬರತ್ತು ನನಗೆ ಏನೋ ಒಂಥರ ಚೆನ್ನಾಗಿ ಅನಿಸ್ತು. ಮೆಡಿಸಿನ್ ಇಲ್ಲವಲ್ಲ, ಲೈಫ್ ಲಾಂಗು ತಗೋಣ ಅನಿಸ್ತು ಮೇಡಮ್, ಅದಕ್ಕೆ ತಗೊಂಡೆ. ಇವಾಗ ನಿಮ್ ಬ್ಯಾಕ್ ಪೈನ್ ಹೇಗಿದೆ? ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ, ಕ್ಯೂರ್ ಆಗ್ತಾ ಇದೆ. ಇವಾಗ ನಿಮ್ಗೆ ಏನಾದ್ರು ಆಪರೇಷನ್ ಬೇಕು ಅನ್ಸುತ್ತಾ? ಇಲ್ಲ ಮೇಡಮ್, ಏನ್ ಬೇಡ. ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೋಬಹುದು ಅನ್ನೋ ನಂಬಿಕೆ ಬಂದಿದೆ. ಹೌದು ಮೇಡಮ್, ಮಾಡ್ಕೋಬಹುದು ಅನ್ನೋ ನಂಬಿಕೆ ಬಂದಿದೆ. ಚೆನ್ನಾಗಿ ಅನಿಸ್ತಾ ಇದೆ. ಅಮ್ಮ, ಈಗ ನಮ್ಮಲ್ಲಿ ಎಷ್ಟೋ ಜನ ನೋವಿಂದ ಬರ್ತಾ ಇರ್ತಾರೆ. ಈಗ ನಮ್ಮಲ್ಲಿ L4 ಇರೋರು ಬರ್ತಾರೆ, ಡಿಸ್ಕ್ ಪ್ರಾಬ್ಲಮ್ ಇರೋರು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅಂದ್ರೆ ಎಷ್ಟೋ ಮೆಡಿಸಿನ್ ಖರ್ಚು ಮಾಡಿರ್ತಾರೆ, ಕ್ಯೂರ್ ಆಗಿರಲ್ಲ. ಅಂತ ಒಂದು ಜನಕ್ಕೆ ನಿಮ್ಮ ಒಂದು ಅಭಿಪ್ರಾಯ? ಮೇಡಮ್, ಆದಷ್ಟು ಅವರು ಬೆಡ್ ತಗೊಬೇಕು ಅನಿಸುತ್ತೆ. ಯಾಕೆಂದ್ರೆ ಮನೇಲಿದ್ರೆ ಎಲ್ಲರೂ ತಗೋಬಹುದು. ಶರಕೇರಿಗೆ ಬಂದ್ರೆ ನಾವು ಒಬ್ರು ಮಾಡ್ಬೋದು. ಮನೇಲಿದ್ರೆ ಗಂಡ, ಮಕ್ಕಳು, ಸೊಸೆಯರು ಎಲ್ಲರೂ ತಗೋಬಹುದು. ಎಲ್ಲರದು ಒಟ್ಟು ಫ್ಯಾಮಿಲಿ ಹೆಲ್ತ್ ಓಕೆ. ಓಕೆ ಅಮ್ಮ, ಈಗ ಕಂಪನಿ ಒಂದು 20 ವರ್ಷನ ಫ್ರೀ ಸರ್ವಿಸ್ ಮಾಡ್ತಾ ಇದೆ. ಇದಕ್ಕೆ ನಿಮ್ಮ ಒಂದು ಅಭಿಪ್ರಾಯ? ನಾನು ಫಸ್ಟ್ ಬರುವಾಗ ಅದನ್ನೇ ಯೋಚನೆ ಮಾಡಿದೆ ಮೇಡಮ್, ಎಲ್ಲರಿಗೂ ಇಷ್ಟು ಜನಕ್ಕೂ ಫ್ರೀ ಮಾಡ್ತಾ ಇದಾರಲ್ಲ, ಹೆಂಗ್ ಮೇಂಟೈನ್ ಮಾಡ್ತಾರೆ ಕಂಪ್ನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಪ್ರಾಡಕ್ಟ್ ಕೊಡೋದ್ರಿಂದ ಏನಾರ ಸ್ವಲ್ಪ ಉಳಿಬೋದನೋ ಅನ್ಕಂಡೆ. ಆದ್ರೂ ಅಷ್ಟೊಂದು ಉಳಿಯಲ್ಲ, ಇಷ್ಟೊಂದು ಜನಕ್ಕೆ ತುಂಬಾ ಖರ್ಚು ಬರುತ್ತೆ, ಹೆಂಗ್ ಮಾಡ್ತಾರೆ, ಯಾರೋ ದೊಡ್ಡ ಮನ್ಸು ಮಾಡಿದ್ದಾರೆ ಕಂಪ್ನಿಯರು ಅಂತ ಅನ್ಕಂಡೆ ಮೇಡಮ್. ಓಕೆ, ಇಷ್ಟೊತ್ತು ನಿಮ್ಮ ಒಂದು ಅಭಿಪ್ರಾಯ ನಮ್ಮ ಹತ್ರ ಶೇರ್ ಮಾಡ್ಕೊಟ್ಟು ಅದಕ್ಕಾಗಿ ತುಂಬಾ ಧನ್ಯವಾದ. ಓಕೆ ಮೇಡಮ್.